ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ಅಧಿಕ ಮಾಸ ಹತ್ತಿರ ಬರ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಹಚ್ಚುವಂತಹ ಅಧಿಕ ಮಾಸದ ಬತ್ತಿಯನ್ನು ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಅತ್ಯಂತ ಸರಳ ವಿಧಾನದಲ್ಲಿ ಮಾಡುವಂಥದ್ದು. ಅಧಿಕ ಮಾಸದಲ್ಲಿ ಈ ಒಂದು ಬತ್ತಿಯನ್ನು ಹಚ್ಚುವಂಥದ್ದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಮತ್ತು ಈಗ ಈ ಒಂದು ಬತ್ತಿಯನ್ನು ಮಾಡುವಂತಹ ವಿಧಾನ ಯಾವ ಥರ ಅಂತ ನೋಡೋಣ. ಮೊದಲು ಏನಪ್ಪ ಅಂದರೆ ಹತ್ತಿಯಿಂದ ಎಳೆಯನ್ನು ತೆಗಿಬೇಕು. ಶುದ್ಧವಾದ ಹತ್ತಿಯನ್ನು ತಗೊಂಡು ಹಸಿ ಹಾಲನ್ನು ತಗೊಂಡು ಈ ಥರ ಸಣ್ಣಕ್ಕೆ ನಿಧಾನಕ್ಕೆ ಎಳೆಯನ್ನು ತೆಗಿಬೇಕು. ಎಳೆ ತೆಗೆಯೋದು ನೋಡ್ರಿ, ಅಭ್ಯಾಸ ಆದ ನಂತರ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ದಪ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅಭ್ಯಾಸ ಆಗ್ತಾ ತೆಗಿಬೋದು ಎಳೆಯನ್ನು. ವಿಭೂತಿಯಿಂದನಾದರೂ ಹಚ್ಚಿ ತೆಗಿಬೋದು ನೋಡ್ರಿ. ಹಾಲಿಂದ ಆದ್ರೂ ಈ ಥರ ಮಾಡ್ಕೋಬೇಕು. ಅದು ಎಳೆ ತೆಗೆದು ಆರಿದ ಮೇಲೆ ಬತ್ತಿಯನ್ನು ರೆಡಿ ಮಾಡ್ಕೋಬೇಕು. ಈ ಒಂದು ಅಧಿಕ ಮಾಸದಲ್ಲಿ ಈ ಒಂದು 33 ಬತ್ತಿಯನ್ನು ಹಚ್ಚುವ ಅಂಥದ್ದು ಇರುತ್ತೆ ನೋಡ್ರಿ. ಇನ್ನೇನು ಮೇ 17ಕ್ಕೆ ಅಧಿಕ ಮಾಸ ಪ್ರಾರಂಭ ಇರುತ್ತೆ. ಮತ್ತು ಶುರು ಆಗುವಂಥದ್ದು ಮೇ 17, ಮುಗಿಯುವಂಥದ್ದು ಜೂನ್ 15ಕ್ಕೆ ಮುಗಿತೈತಿ. ಇದಕ್ಕೆ ಒಂದು ನಿಯಮ ಐತೆ ನೋಡ್ರಿ. ಈ ಒಂದು ನಿಯಮ ಏನಪ್ಪ ಅಂತಂದ್ರೆ 17ನೇ ತಾರೀಕು ಪ್ರಾರಂಭ ಮಾಡಿ ಸಂಕಲ್ಪವನ್ನು ಮಾಡಿ ದೇವರ ಮನೆಯಲ್ಲಿ ನಾವು ದೀಪವನ್ನು ಹಚ್ಚುವಂಥದ್ದು. ಈ ಒಂದು ದೀಪದ ಬತ್ತಿಯನ್ನು ಮಾಡುವಂತಹ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಅತ್ಯಂತ ಸರಳ. ಈ ಥರ ಎಳೆಯನ್ನು ಮಾಡಿಕೊಂಡ್ರೆ ನೋಡ್ರಿ ಎಷ್ಟು ಸಣ್ಣಕ್ಕೆ ಚೆನ್ನಾಗಿ ಬಂದೈತಿ ಎಳೆ. ಈಗ ನಾವು ಬತ್ತಿಯನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಈ ಥರ ನಾವು ಏನಂತಂದ್ರೆ ಎಳೆ ತೆಗೆದು ಇಟ್ಕೋಬೇಕು ಒಂದು ಪ್ಲೇಟಲ್ಲಿ. ಈಗ ಈ ಒಂದು ಬತ್ತಿಯನ್ನು ನೋಡ್ರಿ ಮಾಡುವಂಥದ್ದು ಭಾಳ ಸರಳ ಐತಿ. ಈ ಥರ ನಾವು ಒಂದು ಬೆರಳಿಗೆ ಇಲ್ಲಾಂದರೆ 2 ಬೆರಳಿಗಾದರೂ ಸುತ್ಕೋಬೋದು. 2 ಥರ ನಾನು ತೋರಿಸ್ತೀನಿ ಯಾವ ಥರ ಬತ್ತಿ ಅಂತ ನೋಡ್ರಿ. 1 2 3 4 5 6 7 8 9 10 11 ಎಳೆನ ಮಾಡಿ ಎಳೆಯನ್ನು ಕಟ್ ಮಾಡ್ಕೋಬೇಕು. ಎಳೆ ಕಟ್ ಮಾಡ್ಕೊಂಡು ಈ 11 ಎಳೆ ಇರುತ್ತೆ ನೋಡ್ರಿ, ಇದನ್ನು ಹಿಂಗೆ ಕೂಡಿಸ್ಕೊಂಡು ಇದಕ್ಕೆ ತುದಿ ಏನಿರ್ತೈತಲ್ಲ ಅದನ್ನ ಸ್ವಲ್ಪ ಒಂದು ಸಲ ಸರಿಯಾಗಿ ತಿರುಗಿಸ್ಕೊಂಡು ಕೈಯಿಂದನ ಹಿಂಗೆ ತಿರುಗಿಸ್ಬೇಕು. ತಿರುಗಿಸಿ ಏನಪ್ಪ ಅಂತಂದ್ರೆ ಅದಕ್ಕೊಂಚೂರು ಹತ್ತಿನ ಸೇರಿಸ್ಬೇಕು ನೋಡ್ರಿ ತುದಿಗೆ. ಅಂದರೆ ಇನ್ನೂ 2 ಈ ಥರ ಮಾಡ್ಕೊತೀವಲ್ಲ, ಅದಕ್ಕೆ ಅದನ್ನು ಜಾಯಿನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಥರ ನೋಡ್ರಿ ಹತ್ತಿಯನ್ನು ಹಚ್ಚಿ ತಿರುಗಿಸ್ಕೋಬೇಕು. ಸರಳ ಅಂತಲೇ ಹೇಳ್ಬೋದು ಈ ಒಂದು ಬತ್ತಿಯನ್ನು ಮಾಡುವಂಥದ್ದು. ಈ ಒಂದು 33 ಎಳೆ ಇರುವಂತಹ ಬತ್ತಿಯನ್ನು ನೋಡ್ರಿ ಏನಂತಂದ್ರೆ ಪ್ರತಿನಿತ್ಯ 33 ಹಚ್ತಾರೆ. ಇಲ್ಲ ಅಂದ್ರೆ 2 ಹಚ್ತಾರೆ. ಅಂದ್ರೆ ಒಂದು ಜೋಡಿ ಬತ್ತಿಯನ್ನು ಹಚ್ತಾರೆ. 33 ಎಳೆ ಇರುವಂತಹ 2 ಬತ್ತಿಯನ್ನು ಹಚ್ಬೋದು. ಮತ್ತು 33 ಅಂದ್ರೆ ಪ್ಲೇಟ್ ಸಿಗುತ್ತೆ ನೋಡ್ರಿ, 33 ಬತ್ತಿ ಇಡೋಕ್ಕೆ. ಅಂಥದ್ದಾದ್ರೂ ಹಚ್ಕೋಬೋದು ನೀವು. ವಿಶೇಷ ಫಲ ಸಿಗುತ್ತೆ ಇದನ್ನು ಹಚ್ಚೋದ್ರಿಂದ. ಇದನ್ನು ಕಾರ್ತಿಕ ಮಾಸದಲ್ಲಿ ಕೂಡ ಹಚ್ತಾರೆ. ಮತ್ತು ಹೆಚ್ಚಾಗಿ ಏನಂತಂದರೆ ಅಧಿಕ ಮಾಸದಲ್ಲಿ ಹಚ್ತಾರೆ ನೋಡ್ರಿ. ಒಂದು ಸಂಪ್ರದಾಯಬದ್ಧವಾಗಿ ಹಚ್ಚುವಂಥದ್ದು. ಈ ಥರ 11 ಎಳೆನ 3 ಸಲ ಮಾಡ್ಕೋಬೇಕು. 33 ಆಗುತ್ತಂದ್ರೆ. ಮತ್ತು ನೋಡ್ರಿ ಇನ್ನೊಂದು ಮಾಡ್ತೀನಿ ನಾನು. 1 2 3 4 5 6 7 8 9 10 11 ಎಳೆ ಮಾಡಿಕೊಂಡು 3 11 ಎಳೆದು ಮಾಡಿದ್ರಪ್ಪ ಅಂದ್ರೆ 33 ಆಗುತ್ತೆ. ಈ ಥರ ನಾವು ಅದಕ್ಕೆ ಒಂಚೂರು ಹತ್ತಿ ಆ್ಯಡ್ ಮಾಡಿಕೊಂಡು 3 ರೆಡಿ ಮಾಡ್ಕೋಬೇಕು. ಆನಂತರ ಒಂದು 3 ಕೂಡ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ. ನಿಮಗೆ ಕೈಯಿಂದ ಜಾಯಿಂಟ್ ಮಾಡೋಕ್ಕೆ ಬರೋದಿಲ್ಲಪ್ಪ ಅಂತಂದ್ರೆ ರೇಷ್ಮೆ ದಾರ ಸಿಗುತ್ತಲ್ಲ ಅದನ್ನಾರ ತೊಗೊಂಡು ನೀವು 3 ಸೇರಿಸಿ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಅದನ್ನು ಕೂಡ ತೋರಿಸ್ತೀನಿ ನೋಡ್ರಿ. ಈ ಥರ 11 ಎಳೆದು 3 ರೆಡಿ ಮಾಡ್ಕೋಬೇಕು. ಈ ಒಂದು ಬತ್ತಿಯನ್ನು ಹಚ್ಚೋದು ವಿಶೇಷ ಫಲ ಅಂತ ಹೇಳ್ಬೋದು ನೋಡ್ರಿ. ಅಧಿಕ ಮಾಸ ನೋಡ್ರಿ ಮೇ 17ಕ್ಕೆ ಪ್ರಾರಂಭ ಆಗುತ್ತೆ. ಜೂನ್ 15ಕ್ಕೆ ಇದು ಮುಗಿತೈತಿ. ಇದಕ್ಕೆ ಒಂದು ನಿಯಮ ಇರುತ್ತೆ. ಏನಪ್ಪ ಅಂತಂದ್ರೆ ಈ ಒಂದು ಬತ್ತಿಯನ್ನು ಹಚ್ಚಲಿಕ್ಕೆ ನೀವು ಮೇ 17ಕ್ಕೆ ಪ್ರಾರಂಭ ಮಾಡಿ ಆನಂತರ ಜೂನ್ 15ರವರೆಗೆ ಹಚ್ಚುವಂಥದ್ದು ಮನೆಯಲ್ಲಿ. ಪ್ರತಿನಿತ್ಯ ಕೂಡ ಒಂದು ಜೋಡಿ ಬತ್ತಿಯನ್ನು ಹಚ್ಚುವಂಥದ್ದು ನೋಡ್ರಿ. ತುಪ್ಪದಲ್ಲಿ ನೆನೆಸಿಟ್ಟು ಹಚ್ಚಿದ್ರೆ ಭಾಳ ಶ್ರೇಷ್ಠ. ಇಲ್ಲ ಅಂದರೆ ಆಗೋದಿಲ್ಲ ಅನ್ನೋರು ಎಣ್ಣೆಯಲ್ಲಿ ಕೂಡ ಹಚ್ಚುವಂಥದ್ದು. ತಿರುಗಿ ಇನ್ನೂ ಒಂದು ಮಾಡ್ಕೊತೀನಿ ನೋಡ್ರಿ ನಾನು. ಈ ಥರ 33 ಎಳೆ ಇರುವಂತಹ ಒಂದು ಬತ್ತಿಯನ್ನು ಹಚ್ಚುವಂಥದ್ದು. 33 ಯಾಕಪ್ಪ ಅಂತಂದ್ರೆ 33 ಬತ್ತಿ ಹಚ್ಚುವಂಥದ್ದು 33 ಕೋಟಿ ದೇವತೆಗಳ ಒಂದು ಭಗವತ್ ರೂಪಗಳ ನೆನೆಯುತ್ತಾ ನಾವೇನಪ್ಪ ಅಂದ್ರೆ ಆರಾಧನೆ ಮಾಡ್ತಾ ಈ ಒಂದು 33 ಬತ್ತಿ ಹಚ್ಚುವಂಥದ್ದು ನೋಡ್ರಿ.
ಈ 33 ದೇವತೆಗಳು ಯಾರ್ಯಾರು ಅಂತಂದು ಅದನ್ನು ಕೂಡ ಹೇಳ್ತೀನಂತೆ. ದಿನಕ್ಕೆ 2 ಬತ್ತಿ ಹಚ್ಚಿದ್ರೆ ಶ್ರೇಷ್ಠ, ಇಲ್ಲ ಅಂದ್ರೆ 33 ಆದ್ರೂ ಹಚ್ಕೋಬೋದು. 33 ಹಚ್ಚೋದು ಇನ್ನೂ ಶ್ರೇಷ್ಠ. ಒಂದು ತಟ್ಟೆಯೊಳಗೆ 33 ಇಂಥವು ಮಾಡಿಟ್ಕೊಂಡು ಹಚ್ಚಿದ್ರೂ ಒಳ್ಳೇದು ನೋಡಿರಿ. ಈಗ ನಾ 11 ಏನೈತಲ್ಲ ಇವನ್ನ 3 ಕುಡಿಸ್ತೀನಿ. ಇವು 3 ಕುಡಿಸಿ ಇದನ್ನು ಈಗ ಒಂದು ಬತ್ತಿಯನ್ನು ಮಾಡುವಂಥದ್ದು ನೋಡಿರಿ. 33 ಎಳೆ ಆತೀಗ. ಇಂಥವು 2 ಬತ್ತಿನ ಮಾಡಿ ರೆಡಿ ಮಾಡ್ಕೋಬೇಕು, ದಿನ ಹಚ್ಚುವಂಥದ್ದು. ಈ ಥರ ರೇಷ್ಮೆ ದಾರ ಸಿಗುತ್ತಲ್ಲ, ಈಗ ನಿಮಗೆ ಕೈಲಿ ತಿರ್ಗ್ಸೋಕೆ ಬರೋದಿಲ್ಲ ಅಂದ್ರೆ ಅದನ್ನ ಈ ಥರ ಸುತ್ಕೋಬೇಕು. ಸುತ್ಕೊಂಡು ಗಂಟು ಹಾಕಿ ಹಚ್ಬೇಕು ನೋಡಿರಿ, ಸರಳ ಆಗ್ತೈತಿ. ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಅವ್ರು ಈ ಥರ ಸುತ್ತಿ ಗಂಟು ಹಾಕ್ಕೋಬೇಕು. ಈ ಥರ ನಾನು ತೋರಿಸ್ತೀನಲ್ಲ, ಈ ಥರ ಗಂಟು ಹಾಕ್ಕೊಂಡು ಆ ನಂತರ ಅದಕ್ಕೊಂಚೂರು ಬತ್ತಿನ ತುದಿ ಬರಬೇಕಲ್ಲ, ಅದಕ್ಕೊಂಚೂರು ಹತ್ತಿನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಹಾಲು ಅದ್ದಿ ನೋಡಿರಿ ಈ ಥರ ತಿರುಗಿಸ್ಕೋಬೇಕು. ಒಂದು ಬತ್ತಿ ರೆಡಿ ಆಗುತ್ತೆ. ಈ ಥರ ಮಾಡಿದರೆ ನೋಡಿಕೊಂಡು ನೀವು ಮಾಡಿರಿ. ಭಾಳ ಅಂದ್ರೆ ಭಾಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ಎಣ್ಣೆಯಿಂದನಾದರೂ ಹಚ್ಬೋದು, ತುಪ್ಪದಿಂದ ಆದರೂ ಹಚ್ಬೋದು. ತುಪ್ಪದಿಂದ ಈ ಒಂದು ದೀಪವನ್ನು ಬೆಳಗಿಸಿದ್ರೆ ಶ್ರೇಷ್ಠ. ನೋಡಿಕೊಂಡು ನಿಮ್ಗೆ ಅನುಕೂಲ ಯಾವ ಥರ ಇರ್ತಾ ಆ ಥರ ಹಚ್ಚಿರಿ. ಒಟ್ನಲ್ಲಿ ನೋಡಿರಿ, ಭಕ್ತಿಯಿಂದ ನಾವು ಮಾಡಿ ಹಚ್ಚುವಂಥದ್ದು. ಈ ಥರ ಚೂಪಾಗ ತುದಿ ಬರ್ಬೇಕು ನೋಡಿರಿ. ಹಸಿ ಐತಿನ ಅದು ನಿಮ್ಗೆ ಆ ಥರ ಕಾಣಿಸುತ್ತೆ. ಈ ಥರ ಆಗತ್ತೆ ನೋಡಿರಿ ಬತ್ತಿ. ಒಣಗಿದ ಮೇಲೆ ಇಲ್ಲಿ ಮಾಡಿಟ್ಕೊಂಡು ನಾನು ಒಂದಷ್ಟು ಈ ಥರ ಬೆರಳಿಗೆ ಸುತ್ತಕೊಂಡು ಮಾಡಿರುವಂಥದ್ದು 33 ಎಳೆಯ ಬತ್ತಿ ನೋಡಿರಿ. ಇನ್ನೊಂದು ಥರ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಹೀಗೆ ಪ್ರತಿನಿತ್ಯ ಏನಪ್ಪ ಅಂತಂದರೆ ಅಧಿಕ ಮಾಸದಲ್ಲಿ ಈ ಒಂದು ಬತ್ತಿಯನ್ನು ಹಚ್ಚುವಂಥದ್ದು. ಮತ್ತು ಅದೇ ಥರ ದಾನಗಳಿಗೂ ಕೂಡ ವಿಶೇಷವಾದ ಒಂದು ಮಹತ್ವ ಇರುತ್ತೆ. ಈ ಥರ ಎಳೆ ಏನಿರ್ತಾವಲ್ಲ ಇವನ್ನ ಕಟ್ ಮಾಡಿ ಅದನ್ನು 33 ಮಾಡ್ಕೋಬೇಕು ಎಳೆನ. ಆ ಥರ ಕೂಡ ನೀವು ಹಚ್ಕೋಬೋದು ನೋಡಿರಿ. ಒಂದೊಂದು ಎಳೆನ ಕುಡಿಸ್ಕೊಂಡು 33 ಮಾಡ್ಕೋಬೇಕು. ಹಂಗೆ ನೀವು ಹಚ್ಕೋಬೋದು. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡಿರಿ. ಈಗ ಇನ್ನೊಂದು ಥರ ತೋರಿಸ್ತೀನಿ ನೋಡಿರಿ ನಾನು, ಯಾವ ಥರ ಅಂತ ನೋಡ್ಕೊಳ್ರಿ. ಈ ಒಂದು ಬತ್ತಿಯನ್ನು ಹಚ್ಚೋದು ಅಧಿಕ ಫಲ ಸಿಗುತ್ತೆ ನೋಡಿರಿ. ಅಧಿಕ ಮಾಸ ಅಧಿಕ ಫಲ ಅಂತಂದು ಹೇಳ್ತಾರೆ. ಹೀಗೆ 33 ದೀಪವನ್ನು ಬೆಳಗೋದು, 33 ಹಾಡು ಹೇಳೋದು, ಇಲ್ಲ 33 ರಂಗೋಲಿಯನ್ನು ಹಾಕೋದು, ಮತ್ತು ಏನಂತಂದ್ರೆ ದಾನವನ್ನು ಕೊಡೋದು, ಈ ಥರ ಮಾಡ್ತಾರೆ ನೋಡಿರಿ. ಹತ್ತಿಯಿಂದ ಭಗವಂತನಿಗೆ ಮಾಡುವಂಥ ಸೇವೆ ಅಂತ ಹೇಳ್ಬೋದು. ಈಗ ನಾ ಇವನ್ನ ಎಳೆಯನ್ನು ಕಟ್ ಮಾಡ್ತಿದ್ದೀನಲ್ಲ, ಇದು ಒಂಥರ ಬತ್ತಿ ಆಗುತ್ತೆ ನೋಡಿರಿ. ಹಿಂಗೆ ಒಂದು ಕಟ್ ಮಾಡಿದ್ದನ್ನು ಒಂದು ಜೋಡಿಸ್ಕೊಳ್ಳೋದು. ಈಗ ಕಟ್ ಮಾಡಿಟ್ಟಿನಲ್ಲ ಒಂದೇ ಸಮುಖ ಮಾಡಿಕೊಂಡು 2 3 4 5 ಈ ಥರ ಅಷ್ಟು ಎಳೆಗಳನ್ನು ತೊಗೋಬೇಕು ನೋಡಿರಿ. 11 ತೊಗೋರಿ, ಅಂದ್ರೆ ಅದು ನಿಮಗೆ ಹಿಡ್ಕೊಳ್ಳೋಕ್ಕೆ ಏನಂದ್ರೆ ಈಸಿ ಆಗುತ್ತೆ. 33 ಆನಂತರ ಜೋಡಿಸ್ಕೋಬೋದು. ಒಂದು ಸತಿ 33 ತೊಗೋಬೋದು, ಅಭ್ಯಾಸ ಆದಮೇಲೆ ಆದರೆ ಸರಿ. ಅದು ಈ ಥರ 11 ಎಳೆ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನೋಡಿರಿ ಬತ್ತಿ. ನೀವು ಎಷ್ಟು ಎಳೆನ ನೀವು ಯಾವ ಥರ ತೊಗೋತೀರಿ ಅದ್ರ ಮೇಲೆ ಬತ್ತಿ ಸೈಜು ಬರುತ್ತೆ ನೋಡಿರಿ. ನಾನು 11 ಈ ಥರ ಮಾಡ್ಕೊತೀನಿ. ಈಗ 11 ಎಳೆ ಈ ಥರ ನೋಡಿರಿ 11 ಎಳೆಯನ್ನು ಮಾಡ್ಕೋಬೇಕು ಸಪ್ರೇಟಾಗಿ. ಅಂದರೆ ಈಗ 33 ಒಂದೇ ಸತಿ ತೊಗೊಂಡ್ರೆ ಹಿಡ್ಕೊಳ್ಳೋಕ್ಕೆ ಸರಿ ಹೋಗಲ್ಲ ಕೈಯಲ್ಲಿ. ಈ ಥರ 11 ಮಾಡಿ 3 ಮಾಡಿ ಇಟ್ಕೊಂಡು 33 ಎಳೆ ಹಾಕ್ತಾ ನೋಡಿರಿ. ಈ ಥರ ಬರುತ್ತಿದೆ ಎಳೆ. ನೀವು ಹಿಂಗೆ ಕಟ್ ಮಾಡಿನೂ ತೊಗೋಬೋದು, ಅಥವಾ ನಾ ಬೆರಳಲ್ಲಿ ಸುತ್ತಿ ತೋರಿಸಿದ್ನಲ್ಲ ಆ ಥರ ಇದನ್ನು ಈ ಥರ ತಿರುಗಿಸ್ಕೋಬೇಕು. ಕೈಯಲ್ಲೇ ನೋಡಿರಿ ಅತ್ಯಂತ ಸರಳವಾಗಿ ಈ ಥರ ತಿರುಗಿಸ್ಕೋಬೇಕು. ಎಳೆನ ತಿರುಗಿಸ್ಕೊಂಡು ತಟ್ಟೆಯಲ್ಲಿ ಒಂದು ಕಡೆ ಇಡ್ರಿ. ಮತ್ತು ಅದೇ ಥರ ಇನ್ನೊಂದು 11 ಇರುವಂತಹ ಎಳೆಯನ್ನು ಮಾಡ್ಕೋಬೇಕು. ಕುಸ್ರಿ ಅಂತ ಕರೀತಾರೆ ನೋಡಿರಿ. 11 ಕುಸ್ರಿ ತೊಗೊಂಡು 33 ಕುಸ್ರಿ ಮಾಡ್ಕೋಬೇಕು. ಆ ಥರ ಇದು ಇನ್ನೊಂದು ಮೆಥಡ್ ನೋಡಿರಿ. ಈಸಿ ನಿಮಗೆ ಯಾವ್ದು ಅನಿಸುತ್ತೋ ಅದನ್ನು ಮಾಡ್ಕೋಬೇಕು. ಈ ಒಂದು ಬತ್ತಿಯನ್ನು ಹಚ್ಚೋದ್ರಿಂದ ವಿಶೇಷ ಫಲ ನೋಡಿರಿ. ದೇವ್ರ ಮನೆಯಲ್ಲಿ ಹಚ್ಚುವಂಥದ್ದು ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಅಧಿಕ ಮಾಸವನ್ನು ಏನೇ ಮಾಡಿದರೂ ಕೂಡ ಈ ಮಾಸದಲ್ಲಿ ಅಧಿಕ ಫಲ ನಮಗೆ ಸಿಗುತ್ತೆ. ದಾನ ಧರ್ಮವನ್ನು ಮಾಡೋದು ಕೂಡ, ಮತ್ತು ಅದ್ರ ಜೊತೆಗೆ ಬೇರೆಯವ್ರನ್ನ ಕರೆದು ಊಟಕ್ಕೆ ಹಾಕೋದು ಕೂಡ ನಮಗೆ ಒಂದು ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳ್ಬೋದು.
ಮತ್ತು ಈ ಮಾಸದೊಳಗೆ ನೋಡಿರಿ ರಂಗೋಲಿಯನ್ನು ಕೂಡ ರಂಗೋಲಿ ವ್ರತವನ್ನು ಹಿಡಿದು ಪ್ರತಿನಿತ್ಯ ರಂಗೋಲಿಯನ್ನು ಹಾಕ್ತಾರೆ. ಅದನ್ನು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಂತೆ. 3 ವರ್ಷಕ್ಕೊಮ್ಮೆ ಬರ್ತದೆ ನೋಡಿರಿ ಇದು ಮಾಸ, ಅಧಿಕ ಮಾಸ. ಈ ಮಾಸದಲ್ಲಿ ಏನಂತಂದರೆ ಈ ಥರ ಒಂದು ವಿಶೇಷ ಸೇವೆಗಳನ್ನು ಮಾಡೋದು, ಒಂದು ವಿಶೇಷ ಫಲ ಸಿಗುತ್ತೆ. ಈ ಥರ ಇನ್ನೊಂದು 11 ಎಳೆದು ಮಾಡ್ಕೊತಾ ಇದ್ದೀನಿ ನೋಡಿರಿ, ತೋರಿಸ್ತಾ ಇದ್ದೀನಿ, ಮಾಡಿರಿ ನೀವು ಕೂಡ. ಮಂಗಳವಾರ ಶುಕ್ರವಾರ ನೋಡಿರಿ ಮಾಡಬಾರ್ದು ಬತ್ತಿಯನ್ನು. ಮತ್ತು ಅದೇ ಥರ ಸೋಮವಾರ ದಿವಸ ಮಾಡಬಾರ್ದು, ಅಮಾವಾಸ್ಯೆ ದಿವಸ ಕೂಡ ಮಾಡಬಾರ್ದು. ಅಂದರೆ ಹತ್ತಿಯನ್ನು ಕಾಳಿನಿಂದ ಸಪ್ರೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ದಿವಸ ಬಿಟ್ಟು ಬೇರೆ ದಿವಸ ನೀವು ಬತ್ತಿಯನ್ನು ಮಾಡ್ಕೋಬೋದು. ಈ ಒಂದು ಏನಂದ್ರೆ ದೀಪವನ್ನು ಹಚ್ಚಿ ನಾವು ಏನು ದಾನವನ್ನು ಕೊಡಬೇಕಪ್ಪ ಅಂತಂದ್ರೆ ಅದನ್ನು ಕೂಡ ಹೇಳ್ತೀನಂತೆ ನೋಡಿರಿ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಈ ಒಂದು ದೀಪವನ್ನು ಬೆಳಗ್ಗೆ ನೋಡಿರಿ, ಇದನ್ನು ಮತ್ತೊಂದು 11 ಎಳೆ ಆಯ್ತು, ಹಿಂಗೆ ತಿರುಗಿಸ್ಕೊಂಡ್ಬಿಡ್ಬೇಕು. ಕೈಯಾಗನ ತಿರುಗಿಸ್ಕೊಂಡು ಅದನ್ನು ಮೂರನ್ನೂ ಏನಂದ್ರೆ ಜಾಯಿನ್ ಮಾಡಿಕೊಂಡು ಮತ್ತೆ ಒಂದು 11 ಎಳೆದು ಮಾಡ್ಕೋತೀನಿ. ಈ ಒಂದು ಬತ್ತಿಯನ್ನು ಹಚ್ಚಿಬಿಟ್ಟು ಒಂದು ತಿಂಗಳು ಪೂರ್ತಿ ಹಚ್ಚಿ ಕೊನೆಗೆ ಏನಂತಂದ್ರೆ ಕೊನೆ ದಿವಸ ನೀಲಾಂಜನವನ್ನು ಏನಂತಂದ್ರೆ ದಾನ ಮಾಡ್ಬೇಕಂದ್ರೆ 2 ದೀಪವನ್ನು ದಾನ ಮಾಡ್ಬೇಕು ನೋಡಿರಿ. ಅಂದರೆ ಈ ಬತ್ತಿ ಹಚ್ಚೋದಕ್ಕೆ ಏನಪ್ಪ ಅಂತಂದ್ರೆ ವಿಶೇಷ ಒಂದು ಫಲ ಸಿಗುತ್ತೆ ಈ ಒಂದು ನೀಲಾಂಜನವನ್ನು ದಾನ ಮಾಡೋದ್ರಿಂದ. ಅಂದರೆ ಜೂನ್ 14 ಒಳಗನ ನೀವೇನಪ್ಪ ಅಂದ್ರೆ ಅವು 2 ನೀಲಾಂಜನ ತಂದು ಏನಂದ್ರೆ ತಾಂಬೂಲ ಸಹಿತವಾಗಿ ಒಬ್ಬ ಮುತ್ತೈದೆಯರಿಗೆ ಅಥವಾ ಇಬ್ಬರಿಗೆ, ನಿಮ್ಗೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಒಬ್ಬರಿಗೆ ಕೊಟ್ಟರೆ ಸಾಕು, 2 ನೀಲಾಂಜನವನ್ನು ದಾನ ಮಾಡುವಂಥದ್ದು ನೋಡಿರಿ. ಈ ಥರ ಒಂದು ವಿಶೇಷ ನಿಯಮ ಇರ್ತೈತಿ ಇದಕ್ಕೆ. ಮತ್ತೊಂದು ಮಾಡ್ಕೊತೀನಿ ನಾನು, ಅಂದರೆ ನೀಟಾಗಿ ಮಾಡೋದನ್ನು ಕನ್ಫ್ಯೂಸ್ ಆಗಬಾರ್ದು ಅಂತ ಪೂರ್ತಿಯಾಗಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗತ್ತೆ ನೋಡಿರಿ. ಇದು 2ನೇ ವಿಧಾನ. ಈಗ 11 3 ಮಾಡ್ಕೊಂಡಿದ್ವಲ್ಲ, ಇವನ್ನ 3 ಸೇರಿಸ್ಬೇಕು. ಇದು ಸ್ವಲ್ಪ ದೊಡ್ಡ ಸೈಜ್ ಐತೆ ನೋಡಿರಿ ಬತ್ತಿ. ನೀವು ಚಿಕ್ಕದು ಬೇಕಂದ್ರೆ ಕೈ ಬೆರಳಿಗೆ ಸುತ್ಕೋಬೇಕು. ಈ ಥರ ತುದಿಯನ್ನು ನೀವು ತಿರುಗಿಸ್ಕೊಂಡು ಸ್ವಲ್ಪ ಹಾಲೆದ್ದಿ ಆ ನಂತರ ಒಂಚೂರು ಹತ್ತಿ ತೊಗೊಂಡು ತಿರುಗಿಸ್ಕೊಂಡು ಹೋಗಬೇಕು. ಸ್ವಲ್ಪ ಉದ್ದ ಬರಬೇಕು, ದೀಪ ಹಚ್ಚೋ ಥರ ಬರಬೇಕು ನೋಡಿರಿ. ಇದು ಎಳೆ ಈ ಥರ ತಿರುಗಿಸ್ಕೊಳ್ರಿ, ಸರಳ ನೋಡಿರಿ. ಈ ಥರ 33 ಹಚ್ಚುವಂಥದ್ದು. ಹಚ್ಚೋರು ಪ್ರತಿನಿತ್ಯ 33 ಹಚ್ತಾರೆ. ನೀವು ಸಾಧ್ಯ ಆದರೆ 2 ಹಚ್ಚಬೇಕು. 33 ರಂಗೋಲಿಗಳನ್ನು ಕೂಡ ಹಾಕ್ತಾರೆ ನೋಡಿ ಈ ಮಾಸದಲ್ಲಿ. ಮತ್ತು 33 ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಂತೆ. ಈ ಥರ ಕುಸುರನ್ನು 33 ಮಾಡಿ ಹಚ್ಚಬೇಕು. ವಿಶೇಷ ನೋಡಿರಿ ಈ ಥರ ಕಾಣುತ್ತೆ. ಯಾವ ಥರ ಬಂತಂತ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಿರ್ಬೇಕು ಅಂದ್ಕೊತೀನಿ. ಅಥವಾ ನೀವು ನಾರ್ಮಲಾಗಿ ಮನೆಯಲ್ಲಿರುವಂತಹ ತಟ್ಟೆ ಇರ್ತದಲ್ಲ, ಹಿತ್ತಾಳೆ ಅಥವಾ ತಾಮ್ರ ತಟ್ಟೆ, ಅದರಲ್ಲಿ ಈ ಥರ ಒಂದೊಂದು 33 ಕುಸುರಿಂದ ಏನು ಇರ್ತೈತಲ್ಲ ಅಂಥವು 33ರ ಇಟ್ಟು ಹಚ್ಬೋದು ತುಪ್ಪದಲ್ಲಿ ಎದ್ದು, ಇಲ್ಲ 2 ಈ ಥರ ಆಗತ್ತೆ ನೋಡಿರಿ ಒಂದು ಬತ್ತಿ. ನಾನು ಒಂದಷ್ಟು ಮಾಡಿ ಇಟ್ಟಿದ್ದೆ, ಈಗ ತಟ್ಟೆಲಿ 2 ಮಾತ್ರ ನಾನು ತೋರಿಸ್ತೀನಿ ನೋಡಿರಿ. ಈ ಥರ ತುದಿ ಇನ್ನೂ ಸ್ವಲ್ಪ ನೀವು ಉದ್ದ ಮಾಡ್ಕೋಬಹುದು, ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ. ಆ ರೇಷ್ಮೆ ದಾರ ಇದ್ದರೆ ರೇಷ್ಮೆ ದಾರದಲ್ಲಿ ಸುತ್ಕೋಬೋದು ಕೈಯಿಂದ, ನೀವು ಬರೋದಿಲ್ಲ ಅಂದರೆ. ಬಟ್ ತುದಿ ಮಾತ್ರ ನೀವು ಹತ್ತಿಯನ್ನು ಕೈಯಿಂದನೇ ಮಾಡುವಂಥದ್ದು. ದೀಪ ಹಚ್ಚೋಕ್ಕೆ ನಿಮಗೆ ಬರಬೇಕಲ್ಲ ಸರಿಯಾಗಿ. ಈ ಥರ ಬರ್ತಾವೆ ನೋಡಿರಿ. ಅಧಿಕ ಮಾಸದ ಬತ್ತಿ ನೋಡಿರಿ ಈ ಥರ ಇರುತ್ತೆ. 2 ವಿಧಾನವನ್ನು ತೋರಿಸಿದ್ದೀನಿ. ಈ ಒಂದು ಅಧಿಕ ಮಾಸದ ಬತ್ತಿಯ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.